Hello everyone, welcome back to my channel. I am Akarsh. Let's explore Hampi this time, which is known for its rich architecture, culture, and one of the wealthiest empire in 14th century. ಇವಾಗ ನೀವು ನೋಡ್ತಿರ್ಬೋದು ಈ ಪ್ಲೇಸ್ ಹೆಸರು ಬಂದುಬಿಟ್ಟು ರಾಣಿಯ ಸ್ನಾನಗೃಹ ಅಂತ ಹೇಳಿ, ಅಂದರೆ ಕ್ವೀನ್ಸ್ ಬಾತ್. ಆವಾಗಿನ ಕಾಲದಲ್ಲಿ ನೋಡ್ಬೋದು ನೀವು, ರಾಜ ಒಂದು ರಾಣಿಯ ಬರ್ತ್ಡೇ ಆಗಲಿ ಅಥವಾ ಏನೊಂದು ಸ್ಪೆಷಲ್ ಒಕೇಶನ್ ಆಗಲಿ ಆ ಥರ ಬಂದರೆ ರಾಣಿಗೋಸ್ಕರನೇ ಒಂದು ಈ ಥರ ಸ್ನಾನಗೃಹ ಕಟ್ಟಿಸೋದು ಅಥವಾ ಏನೋ ಒಂದು ಅವ್ರಿಗೋಸ್ಕರ ಗಾರ್ಡನ್ ಮಾಡಿಸೋದು ಈ ಥರ ಮಾಡ್ತಾಯಿದ್ರು. ಇವಾಗ ನೀವು ನೋಡ್ತಿರ್ಬೋದು ಈ ಪ್ಲೇಸ್ ಹೆಸರು ಬಂದುಬಿಟ್ಟು ಪಾನ್ ಸುಪಾರಿ ಬಜಾರ್ ಅಂತ ಹೇಳಿ. ಇಲ್ಲಿ ಸ್ಪೆಷಲಾಗಿ ಬರೀ ಅಡಿಕೆಗಳನ್ನು ಮಾರಾಟ ಮಾಡಲಾಗ್ತಿತ್ತು. 15ನೇ ಶತಮಾನದಲ್ಲಿ ಇಲ್ಲಿ ಪ್ರತಿ ಶುಕ್ರವಾರಗೊಮ್ಮೆ ಸಂತೆ ಕೂತ್ಕೊಳ್ತಾ ಇತ್ತು. ಆ ಸಂತೆಯಲ್ಲಿ ಅಡಿಕೆಗಳನ್ನು ಮಾರಾಟ ಮಾಡಲಾಗ್ತಾಯಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಇಲ್ಲಿ ಎಲ್ಲ ಥರದ ವಸ್ತುಗಳನ್ನು ಮಾರಾಟ ಮಾಡೋಕ್ಕೆ ಶುರು ಮಾಡಿದರು. ಇಲ್ಲಿ ನೀವು ನೋಡ್ಬೋದು ಆವಾಗಿನ ಕಾಲದಲ್ಲಿ ಯಾವ ಥರ ಅಂಗಡಿಗಳು ಇರ್ತಾಯಿತ್ತು ಅಂತ ಹೇಳಿ. ಏನಿದೆ ಇಲ್ಲಿ ನೋಡ್ಬೋದು ನೀವು ಹಂಪಿಯಲ್ಲಿರೋ ಎಲ್ಲ ಪ್ಲೇಸಸ್ ಲಿಸ್ಟ್ ಹಾಕಿದ್ದಾರೆ. ಇವಾಗ ಇಲ್ಲಿ ನಾವು ಹೋಗ್ತಾ ಇರೋ ಪ್ಲೇಸ್ ಹೆಸರು ಬಂದುಬಿಟ್ಟು ಖಜಾನೆ ಭವನ ಅಂತ ಹೇಳಿ. ಈ ಖಜಾನೆ ಭವನದಲ್ಲಿ ಆವಾಗಿನ ಕಾಲದಲ್ಲಿ ಇರುವ ನಾಣ್ಯಗಳು, ಚಿನ್ನಗಳು ಮತ್ತು ಗುಂಡುಗಳನ್ನು ಇಲ್ಲಿ ಈ ಖಜಾನೆ ಭವನದಲ್ಲಿ ಇಟ್ಟಿದ್ದಾರೆ. ಹಂಪಿಯ ಈ ದೇವಸ್ಥಾನಗಳನ್ನು ನೋಡ್ಬೋದು. ಇವಾಗಲೇ ಇಷ್ಟು ಸುಂದರವಾಗಿದೆ ಅಂತಂದರೆ ನೀವು ಯೋಚನೆ ಮಾಡ್ಬೋದು ಆವಾಗಿನ ಕಾಲದಲ್ಲಿ ಇನ್ನೂ ಎಷ್ಟು ಸುಂದರವಾಗಿತ್ತು ಈ ಪ್ಲೇಸು. ಕೃಷ್ಣ ಬಜಾರ್ ಯಾವುದಕ್ಕೆ ಫೇಮಸ್ ಅಂತಂದರೆ, ನೀವು ಹಂಪಿ ಬಗ್ಗೆ ಒಂದು ಕಥೆಯನ್ನು ಕೇಳಿರ್ಬೋದು. ಆವಾಗಿನ ಕಾಲದಲ್ಲಿ ರೋಡ್ ಪಕ್ಕದಲ್ಲಿಟ್ಟು ಚಿನ್ನ ಮತ್ತು ಮುತ್ತುರತ್ನಗಳನ್ನು ಮಾರ್ತಾ ಇದ್ರಂತ ಹೇಳಿ. ಹಾಗೆ ಹಂಪಿಯ ತುಂಬ ಪ್ಲೇಸಲ್ಲೇ ಚಿನ್ನ ಮತ್ತು ಮುತ್ತುರತ್ನಗಳನ್ನು ಮಾರ್ತಾಯಿದ್ರು. ಅದರಲ್ಲಿ ಕೃಷ್ಣ ಬಜಾರ್ ಕೂಡ ಒಂದು ಮಾರ್ಕೆಟ್ ಪ್ಲೇಸ್ ಆಗಿತ್ತು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಸುಂದರವಾಗಿರೋ ದೇವಸ್ಥಾನಗಳಿವೆ. ಇದು ಬಂದುಬಿಟ್ಟು ವಿರೂಪಾಕ್ಷ ಟೆಂಪಲ್ ಅಂತ ಹೇಳಿ, ಹಂಪಿಯಲ್ಲಿರೋ ಒನ್ ಆಫ್ ದ ಮೇನ್ ದೇವಸ್ಥಾನ ಇದು. ನಮಗೆಲ್ರಿಗೂ ಹಂಪಿ ಅಂತ ಹೆಸರು ಕೇಳಿದ ಮೇಲೆ ಕಲ್ಲಿನ ರಥ ಚಿತ್ರ ಅದು ತಲೆಯಲ್ಲಿ ಬಂದೇ ಬರುತ್ತೆ. ನಾವು ಅದೇ ಕಲ್ಲಿನ ರಥ ನೋಡಲು ವಿರೂಪಾಕ್ಷ ದೇವಸ್ಥಾನದಿಂದ ತುಂಗಭದ್ರಾ ದಡವನ್ನು ಹಿಡ್ಕೊಂಡು 2 ಕಿಲೋಮೀಟರ್ಸ್ ನಡ್ಕೊಂಡು ಹೋದ್ವಿ. ನೀವು 2 ಕಿಲೋಮೀಟರ್ಸ್ ನಡ್ಕೊಂಡು ಏನು ಹೋಗ್ತೀರಲ್ವ, ಅಲ್ಲಿ ಆನ್ ದ ವೇ ನಿಮಗೆ ಹಳೆ ಹಂಪಿಯಲ್ಲಿರೋ ಮಾರ್ಕೆಟ್ ಪ್ಲೇಸಸ್ಸನ್ನು ಕೂಡ ನೋಡಲು ಸಿಗುತ್ತೆ. ಹಾಗೆ ತುಂಬ ಬಿದ್ದೋಗಿರೋ ದೇವಸ್ಥಾನಗಳನ್ನು ಕೂಡ ನೀವು ನೋಡ್ಬೋದು ಆನ್ ದ ವೇನೆ. ಇದು ಪ್ಲೇಸ್ ನೋಡಬಹುದು ನೀವು. ಇಲ್ಲೂ ಒಂದು ಕಾಲದಲ್ಲಿ ಚಿನ್ನ ಮತ್ತು ಮುತ್ತುರತ್ನಗಳನ್ನು ಮಾರ್ತಿದ್ರಂತ ಹೇಳ್ತಾ ಇದ್ದರು ಗೈಡ್ಗಳು. ಈ ಪ್ಲೇಸ್ ಬಂದುಬಿಟ್ಟು ಹಂಪಿಯ ಒನ್ ಆಫ್ ದ ಮೇನ್ ಟೂರಿಸ್ಟ್ ಅಟ್ರಾಕ್ಟಿವ್ ಸ್ಪಾಟ್, ಕಲ್ಲಿನ ರಥ. ಈ ಪ್ಲೇಸ್ ಬಗ್ಗೆ ಎಷ್ಟು ಹೊಗಳಿದ್ರೂ ತುಂಬ ಕಡಿಮೆ. ಯಾಕಂತಂದರೆ ಈ ಪ್ಲೇಸ್ ಅಷ್ಟು ಸುಂದರವಾಗಿದೆ. ಹಂಪಿಯನ್ನು ಎಕ್ಸ್ಪ್ಲೋರ್ ಮಾಡಲು ಮಿನಿಮಮ್ 1 ರಿಂದ 2 ವಾರ ಬೇಕೇ ಬೇಕು. ಅಷ್ಟು ವಿಶಾಲವಾಗಿದೆ ಮತ್ತು ಅಷ್ಟು ಸುಂದರವಾಗಿದೆ. ನೀವು ಈ ಪ್ಲೇಸ್ಗೆ ಬಂದ ಮೇಲೆ ಫೀಲ್ ಮಾಡ್ಬೋದು ಆವಾಗಿನ ಕಾಲದಲ್ಲಿ ಈ ಪ್ಲೇಸು ಎಷ್ಟು ಸುಂದರವಾಗಿತ್ತು ಮತ್ತು ಯಾವ ಥರ ಕಲ್ಚರ್ ಇತ್ತು ಅಂತ ಕೂಡ ಫೀಲ್ ಮಾಡ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆಗೆ ಈ ಪ್ಲೇಸ್ಗೆ ಖಂಡಿತ ವಿಸಿಟ್ ಕೊಡಿ. ಆಮೇಲೆ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ಆ್ಯಂಡ್ ಸ್ಪ್ರೆಡ್ ದ ಕಲ್ಚರ್. ಥ್ಯಾಂಕ್ ಯು.